Hello everyone, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಗೋಲ್ಡನ್ ಆ್ಯರೋ. ಇವತ್ತು ನಾವು ನೋಡ್ತಾ ಇದ್ದೀವಿ ಬೋಟ್ ಏರ್ಪಾಡ್ಸ್ ಪ್ರೈಮ್ 701 ANC. ಇದನ್ನ ಇವಾಗ ಅನ್ಬಾಕ್ಸ್ ಮಾಡಿ ನೋಡೋಣ. ಓಪನ್ ಮಾಡಿದ ತಕ್ಷಣ ನಮಗೆ ನೋಡೋಕೆ ಸಿಗ್ತಾ ಇದೆ ಏರ್ಪಾಡ್ಸ್. ಏರ್ಪಾಡ್ಸ್ ಈ ಥರ ನೋಡೋಕೆ ಕಾಣಿಸ್ತಾ ಇದೆ. ಏರ್ಪಾಡ್ಸ್ ಬಿಟ್ಟು ಬೇರೇನಿದೆ ಅಂತ ನೋಡ್ತಾ ಹೋದರೆ ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಡ್ತಾ ಹೋಗಿದ್ದಾರೆ. 2 ಪೇರ್ ಎಕ್ಸ್ಟ್ರಾ ಇಯರ್ ಮಫ್ಸ್ ಕೊಡ್ತಾ ಹೋಗಿದ್ದಾರೆ. ಈ ಬಡ್ಸ್ನ 1 ವೀಕ್ ಯೂಸ್ ಮಾಡಿ ಇದು ಯಾವ ಥರ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. One eternity later. ಮೇನಾಗಿ ಈ ಬಡ್ಸಲ್ಲಿ ಬಂದುಬಿಟ್ಟು 3 ಮೋಡ್ಸ್ ಬರ್ತಾ ಹೋಗುತ್ತೆ. ಒಂದು ನಾರ್ಮಲ್ ಮೋಡು, ಒಂದು ಆಂಬಿಯೆಂಟ್ ಮೋಡು, ಒಂದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಮೋಡು. ಈ ಬಡ್ಸಿಂದು ಫಂಕ್ಷನ್ಸ್ ನೋಡ್ತಾ ಹೋಗ್ತಿದ್ದೀವಿ ಅಂದರೆ ಬಡ್ಸ್ ಬಂದುಬಿಟ್ಟು ನಾರ್ಮಲ್ ಮೋಡಲ್ಲಿದೆ. 2 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿದ್ರೆ ಆಂಬಿಯೆಂಟ್ ಮೋಡಿಗೆ ಶಿಫ್ಟ್ ಆಗುತ್ತೆ. 2 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿದ್ರೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಅದೇ ಲೆಫ್ಟಲ್ಲಿ ಸಿಂಗಲ್ ಮೋಡ್ ಟ್ಯಾಪ್ ಮಾಡಿದ್ರೆ ಬೀಸ್ಟ್ ಮೋಡ್ ಆನ್ ಆಗುತ್ತೆ. ಇಲ್ಲ 2 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿದ್ರೆ ಸ್ಪೇಷಿಯಲ್ ಮೋಡ್ ಆನ್ ಆಗುತ್ತೆ. ಮತ್ತೆ 2 ಸೆಕೆಂಡ್ಸ್ ಟ್ಯಾಪ್ ಮಾಡಿದ್ರೆ ಸಿಗ್ನೇಚರ್ ಸೌಂಡ್ ಆನ್ ಆಗ್ತಾ ಹೋಗುತ್ತೆ. ಮತ್ತೆ ಈ ಇಯರ್ಬಡ್ಸಿಂದು ಫಂಕ್ಷನ್ಸ್ ನೋಡೋದಾದರೆ ಇದು ಬಂದುಬಿಟ್ಟು ಬ್ಲೂಟೂತ್ ವರ್ಷನ್ 5.2 ಇದೆ. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬಂದುಬಿಟ್ಟು 46 ಡೆಸಿಬಲ್ಸ್ ಹೈಬ್ರಿಡ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಪ್ಲೇ ಟೈಮ್ ಬಂದುಬಿಟ್ಟು 35 ಅವರ್ಸ್ ಆಫ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ವಿತೌಟ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆದರೆ 50 ಅವರ್ಸ್ ಆಫ್ ಪ್ಲೇ ಟೈಮ್ ಇದೆ. ಇದರಲ್ಲಿರೋಂಥ ಬೀಸ್ಟ್ ಮೋಡಲ್ಲಿ 60 ಮಿಲಿ ಸೆಕೆಂಡ್ಸ್ ಅಷ್ಟು ಲೋ ಲ್ಯಾಟೆನ್ಸಿ ಇದೆ. ಈ ಬಡ್ಸಿಂದು ರೇಂಜ್ ಬಂದುಬಿಟ್ಟು 10 ಮೀಟರು. ಬ್ಯಾಟ್ರಿ ನೋಡೋದಾದರೆ ಇದರಲ್ಲಿ ಬಂದುಬಿಟ್ಟು 500 mAh ಇದೆ. ಮತ್ತು ಈಚ್ ಬಡ್ಸಲ್ಲಿ 35 mAh ಅಷ್ಟು ಬ್ಯಾಟ್ರಿ ಕೆಪಾಸಿಟಿ ಇದೆ. ಸ್ಟ್ಯಾಂಡ್ ಬೈ ಟೈಮ್ ಬಂದುಬಿಟ್ಟು 200 ಅವರ್ಸ್ ಆಫ್ ಪ್ಲೇ ಟೈಮ್ ಇದೆ. ಇದರೊಳಗಡೆ ASAP ಚಾರ್ಜಿಂಗ್ ಇರೋದ್ರಿಂದ 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 180 ಮಿನಿಟ್ಸ್ ಆಫ್ ಪ್ಲೇ ಟೈಮ್ ರನ್ ಆಗ್ತಾ ಹೋಗುತ್ತೆ. ಚಾರ್ಜಿಂಗ್ ಟೈಮ್ ಬಂದುಬಿಟ್ಟು 40 ಮಿನಿಟ್ಸ್ ಆಫ್ ಚಾರ್ಜಿಂಗ್ ಟೈಮ್ ಇದೆ. ಬಡ್ಸಿಂದ ನೋಡೋದಾದರೆ 1.5 ಅವರ್ಸ್ ಆಫ್ ಚಾರ್ಜಿಂಗ್ ಟೈಮು. ಇದರೊಳಗಡೆ ಟೈಪ್ ಸಿ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಪಕ್ಕನೇ ಇನ್ನೊಂದು ಬಟನ್ ಕೊಟ್ಟಿದ್ದಾರೆ. ಅದು ಬಂದುಬಿಟ್ಟು ರೀಸೆಟ್ ಬಟನ್ನು. ಇದರಲ್ಲಿ ಬಂದುಬಿಟ್ಟು IP-X5 ವಾಟರ್ ರೆಸಿಸ್ಟೆನ್ಸ್ ಇದೆ. ಆಫ್ಟರ್ 1 ವೀಕ್ ಯೂಸ್ ಮಾಡಿದ್ಮೇಲೆ ನನಗನ್ಸಿದ್ದೇನೆಂದರೆ ಸ್ಪೆಷಲ್ ಮೋಡಲ್ಲಿ ಒಳ್ಳೆ ಸೌಂಡ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೌಂಡ್ ಈಕ್ವಲೈಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದೆ. ಇಂಡೋರಲ್ಲಿ ಯೂಸ್ ಮಾಡೋದಕ್ಕೆ ಬೆಸ್ಟ್ ಚಾಯ್ಸ್ ಅನ್ಬೋದು. ಬಟ್ ಔಟ್ಡೋರಲ್ಲಿ ನೋಡ್ತಾ ಹೋಗ್ತಿದ್ದೀವಿ ಅಂದರೆ ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ವಿಂಡ್ ನಾಯ್ಸ್ ತುಂಬ ಜಾಸ್ತಿ ಕೇಳಿಸ್ತಾ ಇದೆ. ಔಟ್ಡೋರಲ್ಲಿ ಯಾವಾಗಾದರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಬಡ್ಸ್ನ ಯೂಸ್ ಮಾಡಿದ್ರೆ ವಿಂಡ್ ನಾಯ್ಸ್ ತುಂಬ ಕೇಳಿಸ್ತಾ ಇದೆ. ಅದೊಂದು ವಿಷಯದಲ್ಲಿ ಇದು ನನಗೆ ಇಂಪ್ರೆಸ್ ಮಾಡಲಿಲ್ಲ. ಇದು ಬಿಟ್ಟರೆ ಓವರ್ ಆಲ್ ಬಡ್ಸ್ ತುಂಬ ಚೆನ್ನಾಗಿದೆ. ಇದು ಬಂದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಿಮ್ಗೆ ಯಾವ ಥರ ಅನ್ನಿಸ್ತು ಕಾಮೆಂಟ್ ಮಾಡಿ. ಸೈನಿಂಗ್ ಆಫ್.